ಸೇವೆಯಲ್ಲಿ ಮಾಧ್ಯಮಗಳ ಪಾತ್ರ ಬಹುಮುಖ್ಯ. ಮಹಾವೀರ ಸ್ವಾಮೀಜಿ. ಸಮಾಜ ಸೇವೆಯಲ್ಲಿ ಮಾಧ್ಯಮಗಳ ಪಾತ್ರ ಬಹುಮುಖ್ಯ. ಅದರಂತೆ ಭಾರತ ವೈಭವ ದಿನಪತ್ರಿಕೆ 25 ವರ್ಷ ಮತ್ತು ಬೇಬಿ ನ್ಯೂಸ್ ಚಾನೆಲ್ 5 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿವೆ ಎಂದು ಹಳಂಗಳಿ ಅಲ್ಲಮ ಪ್ರಭು ಆಶ್ರಮದ ಮಹಾವೀರ ಸ್ವಾಮೀಜಿ ಶ್ಲಾಘಿಸಿದರು. ನಗರದ ಭಾರತ ವೈಭವ ದಿನಪತ್ರಿಕೆ ಮತ್ತು ಬೇಬಿ ನ್ಯೂಸ್ ಚಾನೆಲ್ ಕಚೇರಿಗೆ ಭೇಟಿ ನೀಡಿ ಮಾತನಾಡಿದ ಅವರು, ಜನಸೇವೆ, ಜನಾರ್ದನ ಸೇವೆ. ಪತ್ರಿಕೆಗಳು ಮತ್ತು ಸುದ್ದಿ ಮಾಧ್ಯಮಗಳು ಜನರ ಮತ್ತು ಸರ್ಕಾರದ ನಡುವಿನ ಕೊಂಡಿಯಾಗಿವೆ. ಭಾರತ ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠ. ನಮ್ಮ ದೇಶ ಅತ್ಯಂತ ಭಾವೈಕ್ಯತೆಯ ನಾಡು. ಇಂತಹ ದೇಶದಲ್ಲಿ ಹುಟ್ಟಿರುವ ನಾವು ನಮ್ಮ ಸಂಸ್ಕಾರ, ಆಚಾರ, ವಿಚಾರಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕು. ನಮ್ಮ ಕರುನಾಡು ಅತ್ಯಂತ ಪವಿತ್ರವಾದ ನಾಡು. ಇಲ್ಲಿ ಅನೇಕ ಕವಿಗಳು, ಸಾಧು ಸಂತರು ಹುಟ್ಟಿದ್ದಾರೆ. ಇವರು ನಮ್ಮ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಇಂತಹ ಪವಿತ್ರ ಭೂಮಿಯಲ್ಲಿ ಜನಿಸಿದ ನಾವು ಸಮಾಜ ಸೇವೆ, ಪರೋಪಕಾರ ಕಾರ್ಯ ಮಾಡಬೇಕು. ಇಲ್ಲಿ ಎಲ್ಲ ನಶ್ವರ. ನಾವು ಮಾಡಿದ ಪಾಪ ಪುಣ್ಯಗಳು ಶಾಶ್ವತ. ನಮ್ಮ ಉತ್ತಮ ಕಾರ್ಯಗಳು ನಮ್ಮನ್ನ ಉನ್ನತ ಮಟ್ಟಕ್ಕೆ ಒಯ್ಯುತ್ತವೆ. ಭಾರತ ವೈಭವ ದಿನಪತ್ರಿಕೆಯ ಕಾರ್ಯ ಶ್ಲಾಘನೀಯ. ಈ ಪತ್ರಿಕೆ ಮತ್ತು ನ್ಯೂಸ್ ಚಾನೆಲ್ ಇನ್ನು ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶೀರ್ವದಿಸುತ್ತೇನೆ ಎಂದರು. ಬಿವಿ ಚಾನೆಲ್ 5 ಇದಕ್ಕೆ ನಾವು ಶುಭ ಕೋರುತ್ತೇವೆ. ಯಾಕೆಂದರೆ ಜನರ ಸೇವೆ, ಜನಾರ್ದನ ಸೇವೆ ಅಂತ ಹಾಗೆ ಈ ದೇಶಕ್ಕೆ ಒಂದು ಕೊಡುಗೆ ಕೊಡಬೇಕಂತೇಳಿ 25 ವರ್ಷದಿಂದ ಭಾರತ ವೈಭವ ಪತ್ರಿಕೆಯನ್ನು ಇವರು ಸತತವಾಗಿ ಎಲ್ಲ ಜನರಿಗೆ ಮುಟ್ಟಿಸುವಂತೆ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿಕೊಂಡು ಸತತವಾಗಿ ಸೇವೆ ಮಾಡ್ಕೊತ ಬಂದಿದ್ದಾರೆ. ಅದೇ ಪ್ರಕಾರ ಈ ಟಿ ವಿ ನ್ಯೂಸನ್ನು ಅವರು 5 ವರ್ಷ ಆಯ್ತು ಸತತವಾಗಿ ಚಾಲೂ ಮಾಡಿದ್ದಾರೆ. ಯಾಕಂದ್ರೆ ಒಳ್ಳೆಯ ಸುದ್ದಿಗಳು, ಒಳ್ಳೆಯ ವಿಶೇಷ ಕಾರ್ಯಕ್ರಮಗಳು ಎಲ್ಲರೂ ಇದಕ್ಕೆ ಮಾನ್ಯತೆ ಕೊಟ್ಟು ಈ ಟಿ ವಿ ಆಗಲಿ ಅಥವಾ ಪತ್ರಿಕೆಯಲ್ಲಿ ಎಲ್ಲರೂ ಓದಿ ಎಲ್ಲರೂ ಸಂತೋಷನ ಪಟ್ಟು ಈ ಪತ್ರಿಕೆ ಇನ್ನೂ ಹೆಚ್ಚು ಬೆಳೆಯಲಿ ಅಂತೇಳಿ ಇದಕ್ಕೆ ಆಶೀರ್ವಾದ ಮಾಡುತ್ತೇವೆ. ಯಾಕಂದರೆ ಜಗತ್ತಿನೊಳಗೆ ಭಾರತ ದೇಶ ಭಾಳ ಶ್ರೇಷ್ಠ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಭಾರತ ದೇಶದಾಗ ಹುಟ್ಟಿದವರು ಭಾಳ ಭಾವೈಕ್ಯತೆಯಿಂದ ಹುಟ್ಟಿದಂಥ ನಾಡು. ಅಂಥ ದೇಶದೊಳಗೆ ನಾವೆಲ್ಲ ಹುಟ್ಟಿದೀವಪ್ಪ ಅಂದಾಗ ನಾವೇನು ಮಾಡಬೇಕಾಗೈತಪ್ಪ ಅಂದ್ರೆ ಸಂಸ್ಕಾರವನ್ನು ಉಳಿಸ್ಕೊಂಡು ಈ ಜಗತ್ತಿಗೆ ಹೆಂಗೆ ನಮ್ಮ ಭಾರತ ದೇಶದ ಕೊಡುಗೆಯನ್ನು ಐತಿಲ್ಲ, ಎಲ್ಲರೂ ನಮ್ಮ ಭಾರತೀಯರು ಒಂದೇ ಭಾವನೆಯಿಂದ ಇಟ್ಕೊಂಡು ಅದನ್ನು ನಾವು ಭಗವಂತನ ಸೇವೆ ಅಂತ ತಿಳ್ಕೊಂಡು ನಾವು ಪ್ರತಿಯೊಬ್ಬರೂ ಸಂಸ್ಕಾರನ ಬೆಳೆಸ್ಕೊಂಡು ಭಾರತ ದೇಶಕ್ಕೆ ಶುಭ ಹಾರೈಸ್ತೀವಿ. ಯಾಕಂದ್ರೆ ಜಗತ್ತಿನೊಳಗೆ ಭಾರತ ದೇಶ ಶ್ರೇಷ್ಠ ಆಯಿತು. ರಾಜ್ಯದೊಳಗೆ ನೋಡಿದರೆ ಕರ್ನಾಟಕ ಭಾಳ ಶ್ರೇಷ್ಠ. ಇಲ್ಲಿ ಕರ್ನಾಟಕ ಅಂದ್ರೆ ಏನಪ್ಪ ಅಂದ್ರೆ ನಮ್ಮ ಕನ್ನಡಿಗರು ಭಾಳ ಒಳ್ಳೆಯ ಜನ. ಯಾಕಂದ್ರೆ ಮಹಾತ್ಮರು ಹುಟ್ಟಿದಂಥ ನಾಡು, ಎಲ್ಲ ವಿಜ್ಞಾನಿಗಳು ಹುಟ್ಟಿದಂಥ ನಾಡು, ಎಲ್ಲ ಮಹಾತ್ಮರು ಹುಟ್ಟಿದಂಥ ನಾಡು. ಆ ನಾಡಲ್ಲಿ ಬೆಳೆದೀವಪ್ಪ ಅಂದಾಗ ಇದೇ ಥರ ನಾವೆಲ್ಲರೂ ಏನು ಮಾಡಬೇಕಾಗಿತ್ತು ಅಂದ್ರೆ ಕೆಟ್ಟದನ್ನು ಬಿಟ್ಟು ಒಳ್ಳೆಯ ಮಾರ್ಗಕ್ಕೆ ಬಂದು ಬೆಳದಿಂಗಳದ ಬೆಳಕಿನಂಗೆ ನಾವೆಲ್ಲರೂ ಬೆಳಿಬೇಕಾಗೈತಿ. ಈ ಶರೀರ ಏನೈತೆ ಅಂದ್ರೆ ಎಲ್ಲ ಹೋಗುವಂಥ ಶರೀರ. ನಾವು ಮಾಡಿದಂಥ ಕೆಲಸ ಏನಪ್ಪ ಅಂದ್ರೆ ಉಳಿತೈತಿ. ಇವತ್ತು ನೋಡು ನಮ್ಮ ದೇಶದೊಳಗೆ ಮಾಡಿದಂಥವ್ರು ಏನಪ್ಪ ಅಂದ್ರೆ ಮಹಾತ್ಮ ಗಾಂಧಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಲಿ, ಪ್ರತಿಯೊಬ್ಬರು ನಮ್ಮ ದೇಶಕ್ಕೆ ಒಂದೊಂದು ಕೊಡುಗೆಯನ್ನು ಕೊಟ್ಟು ಹೋಗ್ಯಾರ. ಅಂಥ ನಾಡುಗಳು ನಾವೆಲ್ಲರೂ ಹುಟ್ಟಿದ್ವಿ ಅಂದ್ರೆ ಇದ್ದರೂ ಸತ್ತಂಗಿರಬಾರ್ದು, ಸತ್ರು ಬದುಕಿದಂಗೆ ತೋರಿಸುವಂಥ ನಿಮ್ಮಲ್ಲಿ ಭಾವನೆಗಳು ಎಲ್ಲರಲ್ಲಿ ಮೂಡಲಿ ಮತ್ತು ಈ ನಮ್ಮ ದೇಶದಲ್ಲಿ ಹುಟ್ಟುವಂಥ ನಿಮ್ಮಲ್ಲಿ ಮಾನವೀಯತೆ ಇಟ್ಟುಕೊಂಡು ಬದುಕಲಿ ಅಂತ ಎಲ್ಲರಿಗೆ ಅಲ್ಲಮ ಪ್ರಭುದೇವರ ಅನುಗ್ರಹ, ಆಶೀರ್ವಾದ ಸದಾ ಇರಲಂತ ಹಾರೈಸುತ್ತಾ ನಿಮ್ಮೆಲ್ಲರ ಜೀವನ ಪಾವನವಾಗಿ ಪವಿತ್ರವಾಗಿ ಭೂಮಿ ಮೇಲೆ ಬಾಳಿ ಬದುಕಲಂತ ಹಾರೈಸುತ್ತೇನೆ. ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.